ಹೆಬ್ಬೆಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಬದಲಾವಣೆ ಜಗದ ನಿಯಮ. ತಪ್ಪು ಮಾಡಿದಾಗ ನಮ್ಮನ್ನು ನಾವೇ ಬದಲಾವಣೆ ಮಾಡಿಕೊಳ್ಳಬೇಕು. ಹಾಗಂತ ಆ ಬದಲಾವಣೆ ಬೇರೆಯವರ ದುಃಖಕ್ಕೆ ಎಡೆ ಮಾಡಿಕೊಡಬಾರದು. ನಾವು ಬದಲಾವಣೆ ಆಗ್ತೀವಿ ಅಂತ ಇನ್ನೊಬ್ಬರಿಗೆ ಅದರಿಂದ ತೊಂದರೆ ಆಗಬಾರ್ದು. ಇವತ್ತು ರುದ್ರಾಧ್ಯಾಯದ 7ನೇ ಅಧ್ಯಾಯದ ಅರ್ಥ ತಿಳ್ಕೊಳ್ಳೋಣ. ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿಸ್ಸೀದಸಾದನಂ. ನಮೋ ದುಂದುಭ್ಯಾಯ ಚ ಅನನ್ಯಾಯ ಚ ನಮೋ ಧೃಷ್ಣವೇ ಚ ಪ್ರಮೃಷಾಯ ಚ ನಮೋ ದೂತಾಯ ಚ ಪ್ರಗೀತಾಯ ಚ ನಮೋ ನಿಷಂಗಿಣೇ ಚೇಷದಮತೆ ಚ ನಮಸ್ತೀಕ್ಷ್ಣೇಶವೇ ಚಾಯುಧನೇ ಚ ನಮಃ ಸ್ವಾಯುಧಾಯ ಚ ಸುತನ್ವನೆ ನಮಃ ಸುತ್ಯಾಯ ಚ ಪತ್ಯಾಯ ಚ ನಮಃ ಕಾಟ್ಯಾಯ ಚ ನೀಪ್ಯಾಯ ಚ ನಮಃ ಸೋದ್ಯಾಯ ಚ ಸದಸ್ಯಾಯ ಚ ನಮೋ ನಾದ್ಯಾಯ ಚ ವರ್ಷಾಯ ಚ ನಮೋ ವರ್ಷಾಯ ಚ ಮೇಘ್ಯಾಯ ಚ ವಿದ್ಯುತ್ಯಾಯ ಚ ನಮಃ ಈದ್ರಿಯಾಯ ಚ ನಮಃ ತಪ್ಯಾಯ ಚ ವಾತ್ಯಾಯ ಚ ರೇಷ್ಮ್ಯಾಯ ಚ ನಮೋ ವಾಸ್ತವ್ಯಾಯ ಚ ವಾಸ್ತುಪಾಯ ಚ. ಈಗ ಅರ್ಥ ತಿಳ್ಕೊಳ್ಳೋಣ. ನಗಾರಿ ಡಮರುಗಳ ಧ್ವನಿಯಲ್ಲಿರುವವನಿಗೆ ನಮನಗಳು. ಕಹಳೆಯ ನಿನಾದದಲ್ಲಿ ಇರುವವನಿಗೆ ನನ್ನ ನಮನಗಳು. ಯುದ್ಧದಲ್ಲಿ ಹಿಮ್ಮೆಟ್ಟಿದ ಹಾಗೂ ಸ್ಥಳ ಪರಿಶೀಲನೆ ಚತುರಮತಿಗೆ ನನ್ನ ನಮನಗಳು. ಗುಪ್ತಚರರಲ್ಲಿ ಹಾಗೂ ಸವಾಸದರಲ್ಲಿ ಇರುವವನಿಗೆ ನನ್ನ ನಮನಗಳು. ಖಡ್ಗ ಹಾಗೂ ಬತ್ತಳಿಗೆ ಧರಿಸುವವನಿಗೆ ನನ್ನ ನಮನಗಳು. ತೀಕ್ಷ್ಣವಾದ ಬಾಣವಂತ ಹಾಗೂ ಕೋಟ್ಯಾನುಕೋಟಿ ಆಯುಧವಂತನಿಗೆ ನನ್ನ ನಮನಗಳು. ಪವಿತ್ರ ತ್ರಿಶೂಲ ಹಾಗೂ ಪವಿತ್ರ ಬಿಲ್ಲು ಹೊಂದಿರುವವನಿಗೆ ನನ್ನ ನಮನಗಳು. ಕಿರಿದಾಗಿರುವ ಏಕ ಸಂಚಾರಿ ಮಾರ್ಗ ಅಂದರೆ ಕಾಲುದಾರಿಯಲ್ಲಿ ಹಾಗೂ ವಿಶಾಲ ಪಥದಲ್ಲಿರುವವನಿಗೆ ನನ್ನ ನಮನಗಳು. ಎಳೆಯಂತಿರುವ ನೀರಿನ ದಾರಿಯಲ್ಲಿ ಹಾಗೂ ಸೆಳವಿನಿಂದ ಕೂಡಿದ ನೀರಿನ ಪ್ರವಾಹದಲ್ಲಿರುವವನಿಗೆ ನನ್ನ ನಮನಗಳು. ನೀರಿನ ಜೌಗು ಪ್ರದೇಶದಲ್ಲಿ ಹಾಗೂ ನೀರಿನ ಹೊಂಡಗಳಲ್ಲಿರುವವನಿಗೆ ನನ್ನ ನಮನಗಳು. ನದಿಗಳಲ್ಲಿ ಮತ್ತು ಕಿರಿ ಸರೋವರಗಳಲ್ಲಿರುವವನಿಗೆ ನನ್ನ ನಮನಗಳು. ಬಾವಿಗಳಲ್ಲಿ ಹಾಗೂ ನೀರಿನ ಗುಂಡಿಗಳಲ್ಲಿರುವವನಿಗೆ ನನ್ನ ನಮನಗಳು. ಮಳೆಯಲ್ಲಿ ಹಾಗೂ ಮಳೆಯಿಲ್ಲದ ಬರಗಾಲದಲ್ಲಿರುವವನಿಗೆ ನನ್ನ ನಮನಗಳು. ಗುಡುಗು ಹಾಗೂ ಮಿಂಚುಗಳಲ್ಲಿರುವವನಿಗೆ ನನ್ನ ನಮನಗಳು. ಶರತ್ಕಾಲದ ಮೋಡದಲ್ಲಿ ಅಡಗಿರುವ ಹಾಗೂ ಸೂರ್ಯನಲ್ಲಿರುವವನಿಗೆ ನನ್ನ ನಮನಗಳು. ಬಿರುಗಾಳಿ ಹಾಗೂ ಅಂತಿಮ ಪ್ರಳಯದಲ್ಲಿರುವವನಿಗೆ ನನ್ನ ನಮನಗಳು. ಭೂ ಹಾಗೂ ಪಶು ಸಂರಕ್ಷಕನಿಗೆ ನನ್ನ ನಮನಗಳು. ಇವತ್ತು ನಾವು 7ನೇ ಅಧ್ಯಾಯದ ಅರ್ಥ ತಿಳ್ಕೊಂಡ್ವು. ಈಗ ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 6/1/2025 ಸೋಮವಾರ. ಶ್ರೀ ಕ್ರೋಧಿ ನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲಪಕ್ಷ, ತಿಥಿ ಸಪ್ತಮಿ, ಸಾಯಂಕಾಲ 6:41. ನಕ್ಷತ್ರ ಉತ್ತರಾಭಾದ್ರ, ರಾತ್ರಿ 7:49. ಮಳೆ ಪೂರ್ವಾಷಾಢ 3ನೇ ಪಾದ. ರಾಹುಕಾಲ 8:11 9:17 ತನಕ ಇದೆ. ಗುಳಿಕ ಕಾಲ 1:54 3:20 ತನಕ ಇದೆ. ಯಮಗಂಡ ಕಾಲ 11:03 12:29 ತನಕ ಇದೆ. ಇವತ್ತ್ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ದೀರೋ, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬೆಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬೆಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ರುದ್ರಾಧ್ಯಾಯ ಯಾರು ಕೇಳ್ತಿರೋ ಅದು ಅರ್ಥ ತಿಳ್ಕೊತಿರೋ ಎಲ್ಲರಿಗೂ ಭಗವಂತ ಶಿವ ಕೇಳಿದ್ದನ್ನು ಕೊಡ್ತಾನೆ. ಕೇಳಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.